ಮನೆಗೆ ಹೋಗಲು ರಸ್ತೆ ಮಾಡಿಕೊಡಿ ಎಂದು ಕುಟುಂಬವೊಂದು ಬಂಟ್ವಾಳ ತಹಶೀಲ್ದಾರ್ ಕಚೇರಿಯ ಮೆಟ್ಟಿಲ ಮೇಲೆ ಕುಳಿತುಕೊಂಡ ಘಟನೆ ನಡೆದಿದ್ದು, ಇವರ ಹೋರಾಟಕ್ಕೆ ಅಂಬೇಡ್ಕರ್ ತತ್ವ ಹಿತರಕ್ಷಣಾ ವೇದಿಕೆ ಕೈಜೋಡಿಸಿದೆ. ಪುನಚ ಗ್ರಾಮದ ಸುಣ್ಣಂಗಳ ರಾಮಣ್ಣ ನಾಯ್ಕ ಹಾಗೂ ಅವರ ಪತ್ನಿ ಸುನಂದ ಮತ್ತು ಮಕ್ಕಳು ರಸ್ತೆಗಾಗಿ ತಹಶೀಲ್ದಾರ್ ಕಚೇರಿಯ ಮುಂಭಾಗದಲ್ಲಿ ಧರಣಿ ಕುಳಿತು ಕಳೆದ 75 ವರ್ಷಗಳಿಂದ ಕಾಲುದಾರಿ ಮಾತ್ರ ಇದ್ದು ರಸ್ತೆಗಾಗಿ ನಿರಂತರವಾಗಿ ಹೋರಾಟ ಮಾಡುತ್ತಲೇ ಬಂದಿದ್ದೇವೆ ಹೊರತು ಲಾಭವಾಗಿಲ್ಲ ಎಂದು ಹೇಳಿದ್ದಾರೆ. ಇದು ವಿಎ ಅವರದ್ದು ಇಂಬರ, ಎಲ್ಲಿ ಪುಣಜ ಗ್ರಾಮದ ವಿಎ ಇಂಬರ. ಇದು ಸರ್ಕಾರಿ ಜಾಗ, ಇದು ಮಾಡುವುದು ಅದನ್ನು ಮತ್ತೆ ಇವರು ಸಕ್ರಮ ಮಾಡಿಕೊಂಡಿದೆ. ಅದು ಸಹ ಪ್ಲಾಟಿಂಗ್ ಇಲ್ಲ. ಪ್ಲಾಟಿಂಗ್ ಮೀನ್ಸ್ ಸರ್ಕಾರ ಅಂತಲೇ ಬರುತ್ತದೆ. ಸಕ್ರಮ ಪ್ಲಾಟಿಂಗ್ ಮೀನ್ಸ್ ಇದು ಸರ್ಕಾರ ಅಂತಲೇ ಬರೋದು. ಯಾವುದು ಕೊಡುವುದಿಲ್ಲ ಅಂತೇಳಿ ಅದರ ಅರ್ಥ ಏನು ಅಂತೇಳಿ ನಾವು ಕೇಳ್ತೇವೆ. ಈಗ ನೋಡಿ, ಮೊನ್ನೆ ಇಷ್ಟು ದಿವಸ ನಾನು ಇಷ್ಟರಿಗೆ ಬರಲಿಲ್ಲ ಸರ್, ಆದರೂ ನೋಡಿ ಮೊನ್ನೆ ಸೈಡ್ ಹಾಕಿಬಿಟ್ಟು ಇವನು ಒತ್ತುಕೊಂಡು ಹೋದ್ರು. ಈ ಹೆಂಗ್ಸನ್ ಇದೇ ಹೆಂಗ್ಸ್ ಅದನ್ನು ಒತ್ತುಕೊಂಡು ಹೋಗುವಾಗ ಯಾರೆಲ್ಲ ಮಾತನಾಡಿದ್ರು, ಕೂಗಿ ಹೇಳಿದ್ರು ದಂಡಾಧಿಕಾರಿ ಅವರ ಹತ್ರ. ಎಷ್ಟು ತಿಂಗಳು ಬೇಕು ಸರ್ ಅದಕ್ಕೆ? ಅವರಿಗೇನು ಗೊತ್ತಾಗೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಅಂತ ಹೇಳಿ. ಅದು ಸಹ ಸರ್ಕಾರ ಕೊಟ್ಟ ಜಾಗ ಸರ್. ಅವರ ಪಟ್ಟ ಜಾಗ ಹೋಗಿ ನಾವು ಒಪ್ಪಿಕೊಳ್ತೇವೆ. ಯಾರಾದರೂ ಅದರ ಪರ್ಚೇಸ್ ಮಾಡಿದರೆ ಪಟ್ಟ ಜಾಗ. ಇದು ದರ್ಖಾಸು ಮಂಜೂರಾತಿ ಪ್ಲಾಟಿಂಗ್ ಆದ ಮೇಲೆ ಪಟ್ಟ ಅಂತಲ್ಲಿ ಆಗುವುದು. ಅದ್ರ ಕಲಂ 16ರಲ್ಲಿ ಏನುಂಟು ಅಂತ ಗೊತ್ತಲ್ಲ ಸರ್, ಮೂಲ ಸೌಕರ್ಯಕ್ಕೆ ಬೇಕಾಗಿ ರಸ್ತೆ ಮಾಡಿ ಕೊಡಲಿಕ್ಕೆ ಬೇಕಾಗಿ ದಾರಿ ಹೋಗ್ಲಿಕ್ಕೆ, ನೀರಿನ ಬಗ್ಗೆ, ವಿದ್ಯುತ್ ಬಗ್ಗೆ ಏನೋ ಸಮಸ್ಯೆ ಇದ್ದರೆ ಅದನ್ನು ಬಿಟ್ಟು ಕೊಡಲೇಬೇಕಂತೇಳಿ ಉಂಟು. ಆ ಕಾನೂನು ಇವರಿಗೆ ಗೊತ್ತಿದೆ. ಅದು ಬಡವರನ್ನು ಯಾಕೆ ಇವರು ಹೇಳುವುದಿಲ್ಲ? ಯಾವ ವಿಷಯದಲ್ಲಿ ಹೇಳುವುದಿಲ್ಲ? ಅದಕ್ಕೆ ಬೇಕಾಗಿದ್ದರೆ ನಾವು ಮುಖಂಡರು, ನಮ್ಮ ಮೆಂಬರ್ನವರು ನಾವು ಹೋದರು, ಇವರು ಮನೆಯವರು ಹೋಗುವುದಿಲ್ಲ ಅಂತ ಹೇಳಿದ್ದಾರೆ. ಅವರು ಏನಂತಿಲ್ಲ ಅವರಿಗೆ ಗೊತ್ತು. ಸೋಮವಾರ ದಿವಸ ನಾವು ಉಗ್ರ ಪ್ರತಿಭಟನೆ ಮಾಡ್ತೇವೆ. ಖಂಡಿತವಾಗಿ ತಾಲೂಕು ಕಚೇರಿಗೆ ನಾವು ಖಂಡಿತವಾಗಿ ನಾವು ಇದು ಮಾಡ್ತೇವೆ, ಬೀಗ ಹಾಕ್ತೇವೆ, ಗ್ಯಾರಂಟಿ ಬೀಗ ಹಾಕ್ತೇವೆ. ಯಾಕೆ ಗೊತ್ತುಂಟ? ಇಷ್ಟು ವರ್ಷದಿಂದ ಇವರು ನಿದ್ದೆ ಮಾಡ್ತಾರೆ. ಈಗ ದಂಡಾಧಿಕಾರಿಗಳು ಈಗ ಮಾತಾಡುವಾಗ ಅವರು ಹೇಳಿದ್ರು, ನಾನು ಬೆಂಗಳೂರು ರಿಪೋರ್ಟ್ ಓಕೆ ಎಸ್ ಓಕೆ, ನಾಳೆ ಸೆಕೆಂಡ್ ಸ್ಟಾರ್ಟ್ ಆಯಿತು, ನಾಳೆ ರಜೆ ಆಯಿತು, ನಾಳೆ ಸಹ ಇರುವುದಿಲ್ಲ, ಆದಿತ್ಯವಾರ ಆಯಿತು, ಸೋಮವಾರ ಬರಬೇಕು. ನೋಡಿ ಹಾಗಾದರೆ ಏನು ಸೋಚ. ಮೊನ್ನೆ SST ಮೀಟಿಂಗಿಗೆ ನಾವು ಹೇಳಿದೆವು. ಯಾಕೆ ಈ ಥರ 1-1.5 ಗಂಟೆಗೆ ಮಾತಾಡುವಾಗ ಮಧ್ಯಾಹ್ನ ಮೇಲೆ ಬಿಫೋರ್ ಒಂದು ತಹಸೀಲ್ದಾರಿಗೆ ಯಾವುದೋ ಒಂದು ಏಜಿಗೆ ಒಂದು DC ಮೀಟಿಂಗ್ ಇರುವಾಗ ಅವರಿಗೆ ಬಿಫೋರ್ ಗೊತ್ತಾಗ್ತದೆ, ಏನು ಗೊತ್ತಾಗುವುದಿಲ್ಲ. ಆದರೆ ಇವರು ಸತ್ತರು ಯಾರಾದರೂ ಕೇಳಲಿಕ್ಕಿದ್ದಾರೆ? ಯಾರ್ಯಾರು ಅವರ ಪಟ್ಟ ಜಾಗದಲ್ಲಿ ಗೆಲ್ತಾ ಇಲ್ಲ. ಅವರು ಇವರು ಸಕ್ರಮದಲ್ಲಿ ಜಾಗದಲ್ಲಿ ಗೆಲ್ತಾ ಇದ್ದಾರೆ, ಸರ್ಕಾರ ಕೊಟ್ಟ ಜಾಗದಲ್ಲಿ ಗೆಲ್ತಾ ಇದ್ದಾರೆ. ಯಾರ್ಯಾರದು ಕೊಡುವುದಿಲ್ಲ, ಯಾರ್ಯಾರದು ಬೇಡ. ಆದರೂ ಸಹ ಹೇಳಿದ್ರು ಸಕ್ರಮ ಆದರೂ ಇವರು ಎದುರು ಪಾರ್ಟಿಯವರಿಗೂ ನಾವು ಸಂತಿಗೆ ಇಷ್ಟ ಅಂತೇಳಿ ದುಡ್ಡು ಕೊಡ್ತೇವೆ ಅಂತೇಳಿ, ಅದು ಬೇಡ ಅಂತೇಳಿ. ಯಾಕಂದ್ರೆ ಅವರಿಗೆ ದಾರಿ ಉಂಟು ಸರ್, ಅವರಿಗೆ ದಾರಿ ಉಂಟು, ಮತ್ತೊಬ್ಬ ದಾರಿಯಲ್ಲಿ ಹೋಗಬಾರ್ದು ಅಂತೇಳಿ. ಅದು ಇಂಥ ಶೋಚನೀಯ ವಿಷಯ ಅಂತೇಳಿ ನಾವು ಹೇಳ್ತೇವೆ. ಮತ್ತೇನು ಬೇರೆ ವಿಷಯ ಇಲ್ಲ. ಅದಕ್ಕೆ